Hello everyone, welcome back to KPSC Club. Today we will start the first class of Physical Geography. ಭೌತಿಕ ಭೂಗೋಳಶಾಸ್ತ್ರದಲ್ಲಿ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡುವ ಇವತ್ತು. ಅದಕ್ಕೂ ಮುಂಚೆ I'd like to convey my gratitude to those who have liked the videos and subscribed to the channel. ಚಾನಲ್ನಲ್ಲಿ just 2 videos ಅಪ್ಲೋಡ್ ಆಗಿದ್ದಾವೆ. ಸ್ಟಿಲ್ 100+ ವ್ಯೂಸ್ ಇದ್ದಾವೆ. 18 ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. So I'm very happy. Thank you to those who have subscribed and also ಯಾರು ನೋಡ್ತಾ ಇದ್ದೀರಾ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಓಕೆ, ಇವತ್ತು ಫಸ್ಟ್ ಕ್ಲಾಸಲ್ಲಿ ಈ ಥರ ಹೋಗ್ತದೆ ಕ್ಲಾಸ್. ಜಾಗ್ರಫಿ ರಿಲೇಟೆಡ್ ಸರ್ಟನ್ ಇಂಟ್ರೊಡಕ್ಷನ್ ನೋಡುವ ಇವತ್ತು. ಜಾಗ್ರಫಿ ಅಂದರೆ ಏನು, ಅದು ವರ್ಡ್ ಯಾರು ಕಾಯಿನ್ ಮಾಡಿದ್ದಾರೆ, ಫಾದರ್ ಆಫ್ ಜಾಗ್ರಫಿ ಯಾರು, ಅದರದ್ದು ಶೇಪ್ ಮತ್ತು ಸೈಜ್ ನೋಡುವ. ಬರ್ತಾ ಬರ್ತಾ ಡೈರೆಕ್ಷನ್ಸ್, ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್, ಸರ್ಟನ್ ಟರ್ಮ್ಸ್ ಇವೆಲ್ಲ ನೋಡ್ತಾ ಹೋಗುವ. ಇವತ್ತು ಎಷ್ಟಾಗ್ತದೆ ಅಷ್ಟು ಇವತ್ತೇ ಮಾಡುವ. ನನಗನ್ಸಿದ ಮಟ್ಟಿಗೆ ಜಾಗ್ರಫಿ ಇಂಟ್ರೊಡಕ್ಷನ್ ಆಗ್ತದೆ ಇವತ್ತು. ಅರ್ತ್ ಶೇಪ್ ಮಾಡಿಕೊಡುವ. ಜಿಯೋಗ್ರಫಿ ಭೂಗೋಳಶಾಸ್ತ್ರ ಅಂದ್ರೆ ಏನು, ಲಿಟ್ರಲ್ ಮೀನಿಂಗ್ ಏನು ಕೊಡ್ತದೆ ಅಂದರೆ ಡಿಸ್ಕ್ರಿಪ್ಷನ್ ಆಫ್ ಅರ್ತ್, ಭೂಮಿಯ ವರ್ಣನೆ. ಅದರಲ್ಲಿ ಜಿಯೋಗ್ರಫಿಲಿ ಜಿಯೋ ಅನ್ನೋ ವರ್ಡೇ ಅರ್ಥನ ನೋಟ್ ಮಾಡ್ತದೆ. ಅದೇ ರೀತಿ ಇಲ್ಲಿ ಭೂ ಅಂದರೆ ಭೂಮಿ, ಅದನ್ನು ಇಂಡಿಕೇಟ್ ಮಾಡ್ತದೆ. ಓಕೆ, ಜಿಯೋಗ್ರಫಿ ಅನ್ನೋ ವರ್ಡ್ನ ಯಾರು ಕಾಯಿನ್ ಮಾಡಿದ್ದಾರೆ, ಯಾರಿದನ್ನು ಚಲನೆಯಲ್ಲಿ ತಗೊಂಡು ಬಂದರು, ಇರಾತೋಸ್ಥೆನ್ಸ್ ಅನ್ನೋರು. ಎಲ್ಲಿಯವರು ಇವರು ಗ್ರೀಕ್ದವರು. ಹೆಚ್ಚಾಗಿ ಗ್ರೀಕ್ಸ್ನ ನಾವು ಫಸ್ಟ್ ಜಿಯೋಗ್ರಫರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಇರಾತೋಸ್ಥೆನ್ಸ್ ಅವ್ರು ಏನಿದಾರಲ್ವಾ, ಅವರು ಜಿಯೋಗ್ರಫಿ ಅನ್ನೋ ವರ್ಡ್ನ, ಭೂಗೋಳಶಾಸ್ತ್ರ ಅನ್ನೋ ವರ್ಡ್ ಏನಿದೆಯಲ್ವಾ, ಅದನ್ನ ಕಾಯಿನ್ ಮಾಡಿದ್ರು ಎರಾಟೋಸ್ಥೆನ್ಸ್. ಇವರು ಟೈಮ್ ಯಾವಾಗಿನವ್ರು ಇವರು ಆಲ್ಮೋಸ್ಟ್ 270 BC ಅಂದ್ರೆ ಬಿಫೋರ್ ಕ್ರೈಸ್ಟ್. ಈಗ ನಮ್ಮ ಇಯರ್ಸ್ನ ನಾವು 0, 1, 2, 3 ಅಂತ ಈ ಥರ ಮಾಡ್ತಾ, ಈಗ ಇವತ್ತಿಂದು 2014, 2024, 2034 ಈ ಥರ ಹೋದರೆ, ಲೆಟ್ಸ್ ಟೇಕ್ ದಿಸ್ ಇಯರ್ 2024. ಇದು ADಲ್ ಬರ್ತದೆ. ಹಿಂದೆ ಹೋದರೆ -1, -2 ನಂಬರ್ ಸಿಸ್ಟಮ್ ಗೊತ್ತಿದೆಯಲ್ವಾ, ಆ ಥರ ಬಂದಾಗ ಹಿಂದೆ ಹೋದಾಗೆ 270 ಈ ಟೈಮಲ್ಲಿ ಇರುವವರು ಇವರು ಇರಾತೋಸ್ಥೆನ್ಸ್ ಅವರು. ಅದಕ್ಕೆ 270 BC ಅಂತ ಇವರು ಟೈಮ್ ಪೀರಿಯಡ್ನ ಹೇಳ್ಬೋದು. ಈ ಇರಾತೋಸ್ಥೆನ್ಸ್ ಅವ್ರನ್ನ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕೂಡ ಕರಿತೀವಿ, ಭೂಗೋಳಶಾಸ್ತ್ರದ ಪಿತಾಮಹ ಅಂತ. ಮತ್ತೆ ಈ ಅಲೆಕ್ಸಾಂಡರ್ ವಾನ್ ಹಂಬರ್ಟ್ನ ಇಲ್ಲಿ ನಾನು ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ ಅಂತ ಕರೆದಿದ್ದೇವೆ. ಮತ್ತೆ ಇವರು ಯಾರು ಅಂತ ಕೇಳಿದಾಗ, ಇರಾತೋಸ್ಥೆನ್ಸ್ನ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರೆದ್ರೆ, ಅಲೆಕ್ಸಾಂಡರ್ ವಾನ್ ಹಂಬರ್ಟ್ನವ್ರನ್ನ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ, ಆಧುನಿಕ ಭೂಗೋಳಶಾಸ್ತ್ರದ ತಂದೆ ಅಂತ ಅಲೆಕ್ಸಾಂಡರ್ ವಾನ್ ಹಂಬರ್ಟ್ನ ಕರೆದ್ರು. ಎಲ್ಲಿ ಇವರು ಅಲೆಕ್ಸಾಂಡರ್ ವಾನ್ ಹಂಬರ್ಟ್? ಇವರು ಜರ್ಮನಿಯವರು. ಜಿಯೋಗ್ರಫಿ ರಿಲೇಟೆಡ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಆಗಿರಲಿ, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಅರ್ಥದ ಸರ್ಕಂಫರೆನ್ಸ್, ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ಎರಾತೋಸ್ಥೆನ್ಸ್ ಅವರು ತುಂಬ ರೋಲ್ ಪ್ಲೇ ಮಾಡಿದ್ದಾರೆ. ಹಾಗಾಗಿ ಜಿಯೋಗ್ರಫಿಗೆ ಒಂದು ಫೌಂಡೇಶನ್ ಹಾಕಿಕೊಟ್ರಿ ಅವರು. ಈ ಅಲೆಕ್ಸಾಂಡರ್ ವಾನ್ ಹಂಬರ್ಟ್ ಅವರು ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಭೌತಿಕ ಭೂಗೋಳಶಾಸ್ತ್ರಕ್ಕೆ ಫೌಂಡೇಶನ್ ಹಾಕಿಕೊಟ್ರು. ಇದನ್ನ ಅವ್ರ ಮುಂದೆ ಎನ್ವಿರಾನ್ಮೆಂಟಿಗೂ ಕೂಡ ಲಿಂಕ್ ಮಾಡ್ಕೊಂಡು ಹೇಳ್ತಾರೆ. ಹಾಗಾಗಿ ಅಲೆಕ್ಸಾಂಡರ್ ವಾನ್ ಹಂಬರ್ಟ್ನವ್ರನ್ನ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ, ಆಧುನಿಕ ಭೂಗೋಳಶಾಸ್ತ್ರದ ತಂದೆ ಅಂತ ಕರಿತೀವಿ. ಗ್ರೀಕ್ಸು ಹೆಚ್ಚಾಗಿ ನೇವಿಗೇಷನ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿ ಅರ್ಲಿ ಟೈಮಲ್ಲಿ ಇವರೇ ಮೊದಲು ನೇವಿಗೇಷನ್ ಅಲ್ಲೆಲ್ಲ ಹೋಗೋರು ಜಾಸ್ತಿ. ಇವರು ಮ್ಯಾಪ್ನ ರಚಿಸ್ತಾರೆ. ಅದರಲ್ಲಿ ಯಾರು ರಚಿಸಿದವರು, ಮೊದಲು ನಕ್ಷೆನ ರಚಿಸಿ ಕೊಟ್ಟವ್ರು ಯಾರು ಅಂದ್ರೆ ಅನಾಕ್ಸಿಮಂಡೇರ್. ಇದು ಜಿಯೋಗ್ರಫಿ ರಿಲೇಟೆಡ್ ಸ್ಮಾಲ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಟಾಪಿಕ್ ಏನಿದೆ, ಅರ್ತ್ ಶೇಪ್, ಭೂಮಿಯ ಆಕಾರ. ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬರ್ತದೆ, ಜಿಯೋಡೆಸಿ ಅಂತ. ಮುಂದೆ ನೋಡುವ ಇದೇನು ಜಿಯೋಡೆಸಿ ಅಂದರೆ, ಭೂಮಾಪನ ಶಾಸ್ತ್ರ ಅಂದರೆ ಏನು ಅಂತ ನೋಡುವ ಆಮೇಲೆ. ನೆಕ್ಸ್ಟ್ ಒಂದು ಐಡಿಯಾ ಇದೆಯಲ್ವಾ, ಭೂಮಿಯ ಶೇಪ್ ಯಾವ ಥರ ಇದೆ ಅಂತಂದರೆ, ಅದು ಸರ್ಕಲ್ ಇದೆಯಾ, ಟ್ರಯಾಂಗಲ್ ಇದೆಯಾ, ಕ್ಯೂಬಲ್ಲಿ ಇದೆಯಾ, ಕ್ಯೂಬಾಯ್ಡಲ್ಲಿ ಇದೆಯಾ, ಸ್ಪಿಯರಲ್ಲಿ ಇದೆಯಾ, ಯಾವ ಟೈಪ್ ಇದೆ ಅನ್ನೋದಕ್ಕೆ ಒಂದು ಅಧ್ಯಯನ ನಡೆಸ್ತಾರೆ. ಅದರಲ್ಲಿ ಜಿಯೋಡೆಸಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಏನು ಅಸಂಪ್ಷನ್ ಆಯಿತು ಅಂತಂದರೆ, ಫಂಡಮೆಂಟಲ್ ಅಸಂಪ್ಷನ್ನೇ ಇದು ಪರ್ಫೆಕ್ಟ್ ಸ್ಪಿಯರ್ ಆಗಿದೆ ಅರ್ತ್ ಅಂತ ಜಿಯೋಡೆಸಿ ಭೂಮಾಪನ ಶಾಸ್ತ್ರದಲ್ಲಿ ಒಂದು ಸಮೀಕರಣ ನಡೀತದೆ. ಆದರೆ ಮುಂದೆ 1687 ಸರ್ ಐಸಾಕ್ ನ್ಯೂಟನ್, ಸೈಂಟಿಸ್ಟ್ ಸರ್ ಐಸಾಕ್ ನ್ಯೂಟನ್, ಇವ್ರೇನು ಹೇಳ್ತಾರೆ, ಅರ್ತ್ ಆಗಿರಲಿ, ಭೂಮಿ ಅಥವಾ ಉಳಿದ ಯಾವುದೇ ಪ್ಲಾನೆಟ್ಸ್, ಗ್ರಹಗಳು ಪರ್ಫೆಕ್ಟ್ ಸ್ಫೆರಿಕಲ್ ಶೇಪಲ್ಲಿ ಇಲ್ಲ. ಅವು ರೌಂಡ್ ಆಗಿ ಕಂಡ್ರೂ ಸಹ, ಡಿಸ್ಪೈಟ್ ಅಪಿಯರಿಂಗ್ ರೌಂಡ್, ಪರ್ಫೆಕ್ಟ್ ಆಗಿ ಸ್ಪಿಯರ್, ಈ ಥರ ಪರ್ಫೆಕ್ಟ್ ಸ್ಪಿಯರ್ ಇಲ್ಲ ಅಂತ ತಿಳಿಸ್ತಾರೆ ಸರ್ ಐಸಾಕ್ ನ್ಯೂಟನ್ ಅವರು. ಈಗ ನಾವು ಹೇಳ್ದಾಗೆ ಜಿಯೋಡೆಸಿ ಭೂಮಾಪನ ಶಾಸ್ತ್ರ ಅಂದರೆ ಏನು, ಇದು ಒಂದು ಸೈಂಟಿಫಿಕ್ ಸ್ಟಡಿ ಆಗ್ತದೆ. ಎದರ್ ರಿಲೇಟೆಡು,
ಭೂಮಿಯ ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಗ್ರಾವಿಟೇಷನಲ್ ಫೀಲ್ಡ್ ಗುರುತ್ವಾಕರ್ಷಣ ಕ್ಷೇತ್ರ ಆಗಿರಲಿ, ಅದರದ್ದು ಓರಿಯೆಂಟೇಷನ್ ಸ್ಪೇಸಲ್ಲಿ ಬಾಹ್ಯಾಕಾಶದಲ್ಲಿ ಯಾವ ಥರ ಅದರದ್ದು ಓರಿಯೆಂಟೇಷನ್ ಇದೆ, ಇದನ್ನೆಲ್ಲ ನಾವು ಜಿಯೋಡೆಸಿಲಿ ಸೈಂಟಿಫಿಕ್ ಸ್ಟಡಿ ಆಗ್ತದೆ. ಇಲ್ಲಿ ಜಿಯೋಡೆಸಿ ಅಂದ್ರೆ ಸೈಂಟಿಫಿಕ್ ಸ್ಟಡಿ, ಎದರ್ ರಿಲೇಟೆಡ್, ಅರ್ತ್ ರಿಲೇಟೆಡ್. ಸೊ ಅದಕ್ಕೆ ಇದನ್ನ ಬ್ರಾಂಚ್ ಆಫ್ ಅರ್ತ್ ಸೈನ್ಸ್ ಅಂತ ಹೇಳಿ. ಇದರಲ್ಲಿ ಏನನ್ನೆಲ್ಲ ಕಂಬೈನ್ ಮಾಡ್ಕೊಳ್ತದದು? ಮ್ಯಾಥಮೆಟಿಕ್ಸ್, ಗಣಿತ, ಫಿಸಿಕ್ಸ್, ಭೌತಶಾಸ್ತ್ರ, ಅಸ್ಟ್ರಾನಮಿ, ಖಗೋಳಶಾಸ್ತ್ರ ಮತ್ತೆ ಇಂಜಿನಿಯರಿಂಗ್, ಇವೆಲ್ಲ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಅವರು ಪ್ಲಾನೆಟ್ದು ಪ್ರಿಸೈಸ್ ಡೈಮೆನ್ಷನ್ ಆಗಲಿ, ಟೊಪೋಗ್ರಫಿಕಲ್ ಫೀಚರ್ಸ್ ಆಗಿರ್ಬೋದು, ಮತ್ತೆ ಗ್ರಾವಿಟೇಷನಲ್ ಫೀಲ್ಡ್ ಅಲ್ಲಿ ಯಾವ ತರ ವೇರಿಯೇಷನ್ ಆಗ್ತಾ ಇದೆ, ಇವತ್ತನ್ನೆಲ್ಲ ಮೇಜರ್ ಮಾಡ್ತಾರೆ. ಇದೆಲ್ಲ ಎದ್ರಲ್ಲಿ ನಡೀತದೆ ಇದಿಷ್ಟು? ಇದನ್ನೇ ನಾವು ಜಿಯೋಡೆಸಿ ಅಂತ ಕರಿತೀವಿ, ಭೂಮಾಪನ ಶಾಸ್ತ್ರ ಅಂತ. ಸೊ ಅದರಲ್ಲಿ ಕಂಡು ಬಂದದ್ದೇನು? ಅರ್ತ್ ಸ್ಲೈಟ್ ಆಗಿ ಮಿಸ್ಶೇಪ್ಡ್ ಆಗಿದೆ. ಯಾಕೆ? ರೊಟೇಷನ್ ಇಂದಾಗಿ. ರೊಟೇಷನ್ ನಾವೇನು ಅನ್ಬೋದು, ಸ್ಪಿನ್ನಿಂಗ್ ಅಂತ ಕೂಡ ಅನ್ಬೋದು. ಅರ್ತ್ ಸ್ಟೇಬಲ್ ಆಗಿ ಹಾಗೆ ನಿಂತಿದೆಯಾ? ಇಲ್ಲ, ಅರ್ತ್ ರೊಟೇಟ್ ಆಗ್ತಿರ್ತದೆ ಅದರ ಆಕ್ಸಸ್ ಮೇಲೆ. ಅಂದ್ರೆ ಇದು ಅದರ ಆಕ್ಸಸ್ ಅಂದ್ರೆ ಅರ್ಥದು. ಇದನ್ನೆಲ್ಲ ಮುಂದೆ ಓದುವ. ಆಕ್ಸಸ್ ಅಂದ್ರೆ ಏನು, ರೊಟೇಷನ್ ಅಂದ್ರೆ ಹೇಗಿರ್ತದೆ, ಸ್ಪಿನ್ನಿಂಗ್ ಏನು, ಇಕ್ವೇಟರ್ ಅಂದ್ರೆ ಎಲ್ಲಿ ಬರ್ತದೆ, ಇವೆಲ್ಲ ಮುಂದೆ ನೋಡುವ. ಈಗ ನಾನು ಜಸ್ಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ನ ನಿಮಗೆ ಅರ್ಥ ಮಾಡ್ಕೊಡೋದು, ಯಾವ ಥರ ಮಿಸ್ಶೇಪ್ ಆಗಿದೆ ಅಂತ ಹೇಳ್ಕೊಡೋದು ಅಷ್ಟೇ. ಅರ್ಥದ ಆಕ್ಸಸ್ ಈ ರೀತಿ ಇದೆ ಅಂತಂದ್ರೆ ಅರ್ತ್ ಯಾವ ಥರ ರೊಟೇಷನ್ ಆಗ್ತದೆ ಅಂತಂತಂದ್ರೆ ವೆಸ್ಟ್ದಿಂದ ಈಸ್ಟ್ಗೆ ರೊಟೇಟ್ ಆಗ್ತದೆ. ರೊಟೇಷನ್ ನಾವು ಕನ್ನಡದಲ್ಲಿ ಏನಂತೀವಿ ಅಂದರೆ ದೈನಂದಿನ ಚಲನೆ, ಡೈಲಿ ಬೇಸಿಸ್ ಮೇಲೆ ಈ ರೀತಿ ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗ್ತಿರ್ತದೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸೆಂಟ್ರಿಫ್ಯೂಗಲ್ ಫೋರ್ಸಿಗೆ. ಒಂದು ಗ್ಲಾಸ್ ತಗೊಳ್ಳಿ, ಆ ಗ್ಲಾಸಲ್ಲಿ ಹಾಲೋ ನೀರೋ ಏನನ್ನಾದರೂ ಅರ್ಧದ ಮಟ್ಟಿಗೆ ತುಂಬಿ ಇಷ್ಟು. ಇದನ್ನ ಗ್ಲಾಸಲ್ಲಿ ಇದರ ಮೇಲೆ ಅಂಚಲ್ಲಿ ಹಿಡ್ಕೊಳ್ಳಿ, ಈ ರೀತಿ ಹಿಡ್ಕೊಂಡು ಇದನ್ನ ರೊಟೇಟ್ ಮಾಡಿ ಕಂಟಿನ್ಯೂಸ್ ಆಗಿ. ಈ ಥರ ರೊಟೇಟ್ ಮಾಡಿದಾಗ ಈ ಹಾಲು ಏನಾಗ್ತದೆ ಅಥವಾ ನೀರೇನಾಗ್ತದೆ, ಸೆಂಟರಲ್ಲಿ ಸ್ವಲ್ಪ ತೆಗ್ ಬೀಳ್ತದೆ, ಅಂಚಿನ ಕಡೆ ನೀರ್ ಮೇಲ್ ಬರ್ತದೆ ಗ್ಲಾಸಿನ ಅಂಚಿಗೆ. ಅದರ ಅರ್ಥ ಇದಕ್ಕೆ ಫೋರ್ಸ್ ಏನಂತೀವಿ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ಅಂದ್ರೆ ಇದು ಮೇಲ್ ಹೋಗಿರ್ತದೆ ಇಲ್ಲಿ ಅಂಚ್ ಕಡೆ, ಇಲ್ಲಿ ಕೆಳಗಡೆ ನೀರು ಕೆಳಗಡೆ ಹೋಗಿರ್ತದೆ. ಸೊ ಅದೇ ರೀತಿ ಇದು ಕಂಟಿನ್ಯೂಸ್ ಆಗಿ ಚಲನೆಯಲ್ಲಿರೋದ್ರಿಂದಾಗಿ ಅರ್ಥ ಸೆಂಟರ್ ಅಲ್ಲಿ ಒಳಗಡೆ, ಸೆಂಟರ್ ಒಳಗಡೆ 3D ಇಮೇಜ್ ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಸೆಂಟರ್ ಅಲ್ಲಿ ಅದರ ಸುತ್ತ ಅದು ಉಬ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಏರಿಯಾದಲ್ಲಿ ಇಕ್ವಿಟೋರಿಯಲ್ ಲೈನ್ ಅಂದ್ರೆ ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಂತಾನೂ ಕರಿತೀವಿ. ಸೊ ಈ ರೀತಿ ತಿರುಗೋದ್ರಿಂದಾಗಿ ಈ ಇಕ್ವಿಟೋರಿಯಲ್ ಅಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಚ್ಚಿಗೆ ಇರ್ತದೆ. ಪೋಲಾರ್ ಅಲ್ಲಿ ಇರೋದಿಲ್ಲ. ಇಲ್ಲಿ ಯಾಕಿರೋದಿಲ್ಲ ಅಂದ್ರೆ ಅರ್ತ್ ರೊಟೇಟ್ ಆಗ್ತಾ ಇರೋದು ಈ ತರ ಅಲ್ಲ, ಮೇಲಿಂದ ಕೆಳಗಡೆ ಅಲ್ಲ. ಇಲ್ಲಿ ಬಲ್ಜ್ ಆಗ್ಲಿಕ್ಕೆ ಇಲ್ಲಿ ಫ್ಲಾಟನ್ ಇರ್ತದೆ, ಇಲ್ಲಿ ಬಲ್ಜ್ ಆಗ್ತಾ ಹೋಗ್ತದೆ. ಈ ತರ ಇದನ್ನೇ ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತೀವಿ. ರೊಟೇಷನ್ ಆಗಿರೋದ್ರಿಂದಾಗಿ ಮೇಲೆ ಫ್ಲಾಟ್ ಆಗಿ ಇಲ್ಲಿ ಬಲ್ಜ್ ಆಗಿ ಕಾಣಿಸ್ತದೆ. ಆ ರೀತಿ ಹಾಗಾಗಿರೋದ್ರಿಂದಾಗಿ ಕಂಪ್ಲೀಟ್ ಸ್ಫಿಯರ್ ಅಲ್ಲ, ಅದ್ರ ಬದಲಾಗಿ ಈ ತರ ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಬಲ್ಜ್ ಆಗಿ ಇಲ್ಲಿ ಫ್ಲಾಟ್ ಆಗಿರ್ತದೆ. ಪೋಲ್ಸ್, ಯುಕೆ ಪೋಲ್ಸ್ ಅಂತಾರೆ. ಯುಕೆ ನಾರ್ತ್ ಅಂಡ್ ಸೌತ್ ಪೋಲ್, ಉತ್ತರ ಮತ್ತೆ ದಕ್ಷಿಣ ಧ್ರುವಗಳು ಅಂತೀರಿ. ಸೊ ಈ ತರ ಇರೋದನ್ನೇ ಅರ್ತ್ ಶೇಪ್ಗೆ ಏನಂತ ಕರಿತೀವಿ ಅಂದ್ರೆ ಆಬ್ಲೇಟ್ ಸ್ಫೆರಾಯ್ಡ್ ಅಂತ ಕರಿತೀವಿ. ಪರ್ಫೆಕ್ಟ್ ಸ್ಫಿಯರ್ ಅಲ್ಲ. ಪರ್ಫೆಕ್ಟ್ ಸ್ಫಿಯರ್ ಅಲ್ಲ ಅಂದ್ರೆ ಯಾವ್ದಿದು? ಇದು ಆಬ್ಲೇಟ್ ಸ್ಫೆರಾಯ್ಡ್ ಅರ್ತ್ ಶೇಪ್. ಇದನ್ನೇ ನಾವಿವತ್ತು ಅರ್ತ್ನ ಏನಂತ ಕರಿತೀವಿ ಅಂದ್ರೆ ಜಿಯಾಯ್ಡ್ ಆಗಿದೆ ಅದರ ಶೇಪ್ ಅಂತ ಕರಿತೀವಿ. ಜಾಯ್ಡ್ ಅಂದ್ರೆ ಮುಂಚೆನೇ ಹೇಳಿದೆ, ಜಿಯೋ ಅಂತಂದ್ರೆ ಅರ್ತ್ ಅಂತ ಮೀನಿಂಗು. ಜಿಯಾಯ್ಡ್ ಅಂತಂತಂದ್ರೆ ಭೂಮಿಯ ಆಕಾರದ ಥರನೇ ಆಕಾರ ಅಂತ, ಅಂದರೆ ಭೂಮಿದೇ ಒಂದು ಆಕಾರ, ಅದಕ್ಕೆ ಒಂದು ಹೆಸರಿಟ್ಬಿಟ್ಟಿದ್ದಾರೆ. ಅರ್ತ್ ಈಸ್ ಯೂನಿಕ್ ಟು ಅರ್ತ್ ಇಟ್ ಸೆಲ್ಫ್ ಅಂತ. ಸೊ ಜಿಯಾಯ್ಡ್ ಶೇಪ್ ಅಂತಲೂ ಕರಿತೀವಿ, ಆಬ್ಲೇಟ್ ಸ್ಫಿರಾಯ್ಡ್ ಅಂತಲೂ ಕರಿತೀವಿ. ಸ್ಫಿಯರ್, ಪರ್ಫೆಕ್ಟ್ ಸ್ಫಿಯರ್ ಆ ಥರ ಏನೂ ಕರೆಯೋದಿಲ್ಲ. ಏನು ಕರಿತೀವಿ? ಅರ್ತ್ ಶೇಪ್ ಈಸ್ ಆಬ್ಲೇಟ್ ಸ್ಫಿರಾಯ್ಡ್ ಅಥವಾ ಅರ್ತ್ ಈಸ್ ಜಿಯಾಯ್ಡ್ ಇನ್ ಶೇಪ್ ಅಂತ. ಈ ಭೂಮಿಯ ಆಕಾರವನ್ನು ಆಬ್ಲೇಟ್ ಸ್ಫಿರಾಯ್ಡ್ ಅಂತ ಏನು ಕರಿತೀವಲ್ವಾ, ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ ಇಲ್ಲಿ. ಆಬ್ಲೇಟ್ ಸ್ಫಿರಾಯ್ಡ್ ಅಂತ ಕರಿತೀವಿ. ಅದನ್ನೇ ಕನ್ನಡದಲ್ಲಿ ಲಘು ಗೋಳಕಲ್ಪ ಅಂತ ಕರೀತಾರೆ. ಅದನ್ನೇ ಹಿಂದಿನ ದಿನದಲ್ಲಿ ಜಿಯಾಯ್ಡ್ ಅಂತಲೂ ಕರಿಬಹುದು ಅಥವಾ ಭೂಮಿ ಆಕಾರ ಅಂತಲೂ ಕರಿಬಹುದು. ಆಬ್ಲೇಟ್ ಸ್ಫಿರಾಯ್ಡ್ ಅಂತಂದರೆ ಲಘು ಗೋಳಕಲ್ಪ, ಜಿಯಾಯ್ಡ್ ಅಥವಾ ಭೂಮಿ ಆಕಾರ, ಇವು ವರ್ಡ್ನ ನೆನ್ಪಿಟ್ಕೊಳ್ಬೇಕಾಗ್ತದೆ ಕನ್ನಡದವರು. ಪರ್ಫೆಕ್ಟಾಗಿ ಸ್ಫೆರಿಕಲ್ ಇಲ್ಲ ಅಂತ ಹೇಳಲಿಕ್ಕೆ ಇನ್ನೂ ಒಂದು ರೀತಿ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೋದು ಅಂದರೆ, ಸ್ಫಿಯರ್ ಆಗಿದ್ದರೆ ಇಲ್ಲಿದು ಡಯಾಮೀಟರ್ ವ್ಯಾಸ ಮತ್ತು ಇಲ್ಲಿದು ವ್ಯಾಸ ಡಯಾಮೀಟರ್. ಪಾಯಿಂಟ್ A to B ದಿಂದ ಹೋದಾಗ ಡಿಸ್ಟೆನ್ಸ್ ಎಷ್ಟಿದೆ, ಅಥವಾ ಪಾಯಿಂಟ್ C to D ಇದು ಏನಿರಬೇಕು? ಎರಡು ಸೇಮ್ ಇರಬೇಕು. AB to CD ಲೆಂತ್ ಸೇಮ್ ಇರಬೇಕು. ಆದರೆ ಆ ಥರ ಇದೆಯಾ? ಇಲ್ಲ. ಇದು ಏನು ಲೆಂತ್ ಇದೆಯಲ್ವಾ, ಇದು ಜಾಸ್ತಿ ಇದೆ. ಯಾಕೆ? ಸೆಂಟ್ರಿಫ್ಯೂಗಲ್ ಫೋರ್ಸಿಂದ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಯಾಕೆ? ಅದು ದೈನಂದಿನ ಚಲನೆ ಇರ್ತದೆ, ರೊಟೇಷನಿಂದ, ಸ್ಪಿನ್ನಿಂಗಿಂದ, ಅರ್ತ್ ಸ್ಪಿನ್ನಿಂಗಿಂದ.
ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟ್ ಆಗ್ತದೆ. ಹಾಗಾಗಿ ಇಕ್ವಿಟೋರಿಯಲ್ ಅಲ್ಲಿ ಬಲ್ಜ್ ಆಗಿರ್ತದೆ. ಸೊ ಈ ವ್ಯಾಸ ಅಥವಾ ಈ ಡಯಾಮೀಟರ್ ಏನಿದೆಯಲ್ವಾ, ಇದಕ್ಕೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿದಾಗಿರುವಂಥ ಡಯಾಮೀಟರ್ ಸೇಮ್ ಇಲ್ಲ. ಎ ಬಿ ಈಸ್ ನಾಟ್ ಈಕ್ವಲ್ ಟು ಸಿ ಡಿ. ಹೀಗೆ ಕಂಡು ಬಂದಿದೆ, ಹೀಗೆ ಕಂಡು ಬಂದಿಲ್ಲ. ಹಾಗಾಗಿ ಸ್ಫಿಯರ್ ಅಲ್ಲ. ಅದಕ್ಕೆ ನಾವು ಅದನ್ನು ಆಬ್ಲೇಟ್ ಸ್ಫಿರಾಯ್ಡ್ ಅಂತ ಕರಿತೀವಿ. ಒಂದು 2 ವರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲಿ, ಮುಂದೆ ಮತ್ತೆ ಕಲಿಯುವ ಅದನ್ನು. ಜಸ್ಟ್ ಈಗ ಸದ್ಯಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಎ ಬಿ ಮತ್ತು ಸಿ ಡಿನೇ ನಾನು ಇಲ್ಲಿ ಏನನ್ನೋದಂತಂದರೆ, ಇದನ್ನು ಇಕ್ವಿಟೋರಿಯಲ್ ಲೈನ್ ಅಂತ ಕರೀತಾರೆ. ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಂತಲೂ ಕರೀತಾರೆ ಈ ಲೈನ್ಗೆ. ಇನ್ನು ಇವೇನಿದಾವೆ ಇವು ಪೋಲ್. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಡೈರೆಕ್ಷನ್ ಹೇಳ್ಕೊಡ್ತೀನಿ. ಈ ಪೋಲ್ನೇ ಧ್ರುವ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ಪೋಲಾರ್ ಡಯಾಮೀಟರ್, ಇದು ಇಕ್ವಿಟೋರಿಯಲ್ ಡಯಾಮೀಟರ್. ಸೆಂಟ್ರಿಫ್ಯೂಗಲ್ ಫೋರ್ಸ್ದಿಂದ ಇಕ್ವಿಟೋರಿಯಲ್ ಡಯಾಮೀಟರ್ ಜಾಸ್ತಿ ಇರ್ತದೆ. ಎದಕ್ಕಿಂತ? ಪೋಲಾರ್ ಡಯಾಮೀಟರ್ಗಿಂತ. ಇಕ್ವಿಟೋರಿಯಲ್ದು ಡಯಾಮೀಟರ್ ಇಸ್ ಮೋರ್ ದೆನ್ ಪೋಲಾರ್ ಡಯಾಮೀಟರ್. ನೆನ್ಪಿಟ್ಕೊಳ್ಳಿ, ಎಷ್ಟು ಜಾಸ್ತಿ ಇರ್ತದೆ ಆಮೇಲೆ ನೋಡುವ. ಸ್ವಲ್ಪ ದಿಕ್ಕುಗಳ ಬಗ್ಗೆನೂ ನೋಡುವ. ಇದು ನಾರ್ತ್, ಇದು ಸೌತ್, ಉತ್ತರ ದಕ್ಷಿಣ, ಇದು ಈಸ್ಟ್, ಇದು ವೆಸ್ಟ್, ಪೂರ್ವ ಪಶ್ಚಿಮ. ನಾನು ಆಗಲೇ ಏನು ಹೇಳಿದ್ದೆ, ಅರ್ತ್ ಭೂಮಿ ವೆಸ್ಟ್ದಿಂದ ಈಸ್ಟ್ ರೊಟೇಟ್ ಆಗ್ತದೆ. ದೈನಂದಿನ ಚಲನೆ ವೆಸ್ಟ್ ಟು ಈಸ್ಟ್ ಇರ್ತದೆ ಅಂತ ಹೇಳಿದೆ. ಸೊ ಹಾಗಾಗಿ ದಿಕ್ಕು ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ನೋಡುವ ದಿಕ್ಕುಗಳ ಬಗ್ಗೆ ಕಂಪ್ಲೀಟ್ ಆಗಿ. ಇನ್ನು ಎಕ್ಸಾಕ್ಟ್ ಡಯಾಮೀಟರ್ ವ್ಯಾಸ ಎಷ್ಟಿದೆ ಅಂತ ನೋಡುವ. 2 ಕಡೆದು ನಾನು ಹೇಳ್ದಾಗೆ ಇದು ನಾರ್ತ್ ಪೋಲ್ ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಸೌತ್ ಪೋಲ್. ಇದು ಡೈರೆಕ್ಷನಲ್ಲಿ ವೆಸ್ಟ್ ಆಗ್ತದೆ, ಇದು ಈಸ್ಟ್ ಆಗ್ತದೆ, ಇದು ಇಕ್ವಿಟೋರಿಯಲ್ ಲೈನ್. ಅದನ್ನೇ ನಾವು ಭೂಮಧ್ಯ ರೇಖೆ ಅಂತಲೂ ಹೇಳ್ತೀವಿ ಅಂತ ಹೇಳಿದ್ದೇನೆ. ಇದನ್ನೇ ಸಮಭಾಜಕ ವೃತ್ತ ಅಂತಲೂ ಕರಿಬೋದು. ಇಕ್ವಿಟೋರಿಯಲ್ ಲೈನ್ಗೆ ಸಮಭಾಜಕ ವೃತ್ತದ ವ್ಯಾಸ ಅಂತ ಕರಿತೀವಿ. ಇಕ್ವಿಟೋರಿಯಲ್ ಲೈನ್ದು ಡಯಾಮೀಟರ್ ವ್ಯಾಸ. ಸೊ ಎಕ್ಸಾಕ್ಟ್ ನಂಬರ್ ಹೇಳೋದಾದರೆ ಇದೇನು ಡಯಾಮೀಟರ್ ಇದೆಯಲ್ವಾ ಇಲ್ಲಿ ತನಕ, ಅದು 12,756 ಕಿಲೋಮೀಟರ್ ಇದೆ. ಅಂದರೆ ಇಲ್ಲಿ ಬಲ್ಜ್ ಆಗಿದೆ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ. ಅದೇ ಈ ಕಡೆದೇನಿದೆಯಲ್ವಾ ಪೋಲಾರ್ ಡಯಾಮೀಟರ್, ಅದು 12,714 ಕಿಲೋಮೀಟರ್ ಇದೆ. ಇವೆರಡರ ಮಧ್ಯೆ ಡಿಫರೆನ್ಸ್ ಆಲ್ಮೋಸ್ಟ್ 0.3%. ಹಾಗಾಗಿ ಪರ್ಫೆಕ್ಟ್ ಆಗಿ ಸ್ಫಿಯರ್ ಅಲ್ಲ ಇದು. ಇದು ಆಬ್ಲೇಟ್ ಸ್ಫಿರಾಯ್ಡ್. ಧ್ರುವಗಳಲ್ಲಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತ ಅಥವಾ ಇಕ್ವಿಟೋರಿಯಲ್ ಲೈನಲ್ಲಿ ಉಬ್ಕೊಂಡಿದೆ. ಇಲ್ಲಿನೂ ಕೂಡ ನೋಡ್ಬೋದು ಡಯಾಗ್ರಾಮಲ್ಲಿ. ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಇಯರ್ PUC ದಲ್ಲಿ ಈ ಟೆಕ್ಸ್ಟ್ ಬುಕ್ಕಲ್ಲಿಂದ ತಗೊಂಡಿರೋದು ಇದು ನೋಡಿ. ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಇದು ಕಿಲೋಮೀಟರಲ್ಲಿ ಕೊಟ್ಟಿದೆ, ಇದು ಮೈಲಲ್ಲಿ ಕೊಟ್ಟಿದೆ 7,926 ಮೈಲ್ಸ್. ಇನ್ನು ಧ್ರುವೀಯ ವ್ಯಾಸ ಅಥವಾ ಪೋಲಾರ್ ಡಯಾಮೀಟರ್ 12,714 ಅಥವಾ 7,900 ಮೈಲ್ಸ್. ಎರಡೂ ನೆನ್ಪಿಟ್ಕೊಳ್ಳಿ ಆದಷ್ಟು. ಇನ್ನು ಅರ್ತ್ ಸ್ಫಿಯರ್ ಆಗಿದೆ ಅಥವಾ ಅದು ರೆಕ್ಟ್ಯಾಂಗ್ಯುಲರು ಟ್ರಯಾಂಗ್ಯುಲೋ ಆಗಿಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ಎವಿಡೆನ್ಸ್ ನೋಡುವ. ಸ್ಫಿಯರ್ ಆಗಿರೋದಕ್ಕೆ ಅದು ಆಬ್ಲೇಟ್ ಸ್ಫಿಯರಾಯ್ಡ್ ಆಗಿರೋದು ನೋಡಿದ್ವಿ. ಏನಕ್ಕೆ ಡಯಾಮೀಟರ್ ಹೆಂಗೆ ಡಿಫ್ರೆನ್ಸ್ ಇರೋದು ಅಂತ. ಇನ್ನು ಇಂಪಾರ್ಟೆಂಟ್ ನಾವು ಏನು ನೋಡ್ಬೇಕಂತಂದರೆ ಅರ್ಥ ಆ್ಯಕ್ಚುಲಿ ರೌಂಡಲ್ಲಿದೆ. ಅದಕ್ಕೆ ಎವಿಡೆನ್ಸ್ ನೋಡಬೇಕಲ್ವಾ. ಆಯತಾಕಾರದಲ್ಲೋ ಚೌಕದಲ್ಲೋ ಯಾವುದೂ ಇಲ್ಲ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಇಲ್ಲ. ಅದ್ರ ಬದಲಾಗಿ ಸ್ಫಿಯರ್ ಆಗಿದೆ, ಆಬ್ಲೇಟ್ ಸ್ಫಿರಾಯ್ಡ್ ಆಗಿದೆ ಅನ್ನೋದಕ್ಕೆ ರೀಸನ್ಸ್ ನೋಡಬೇಕಲ್ವಾ. ಎವಿಡೆನ್ಸ್ ನಮ್ಗೆ ಕಣ್ಣಿಗೆ ಕಾಣುವಂಥ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡುವ. ಎವಿಡೆನ್ಸ್ ಆಫ್ ಅರ್ತ್ಸ್ ಸ್ಪೆರಿಸಿಟಿ, ಭೂಮಿಯ ಗೋಳಾಕಾರವಾಗಿದೆ ಎಂಬುದಕ್ಕೆ ನಿರೂಪಿಸುವ ನಿದರ್ಶನಗಳು. ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಕೊಡ್ತಾ ಹೋಗ್ತಾರೆ ಅರ್ಥ ಸ್ಫಿಯರ್ ಆಗಿದೆ ಅನ್ನೋದಕ್ಕೆ ಎವಿಡೆನ್ಸಸ್ ಇವು. ಫಸ್ಟ್ ಒನ್, ಸರ್ಕಮ್ ನೇವಿಗೇಷನ್ ಆಫ್ ದಿ ಅರ್ತ್, ಭೂ ಪರ್ಯಟನೆ. ಇಲ್ಲಿ ಒಬ್ಬ ನಾವಿಕ ಒಂದು ಹಡಗು ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೊರಟ್ರೆ ಸುತ್ತಿ ವಾಪಸ್ ಮತ್ತೆ ಈ ರೀತಿ ಹೋಗಿ ಸುತ್ತಿ ವಾಪಸ್ ಇಲ್ಲೇ ಬಂದಿರ್ತಾನೆ. ಅದರ ಅರ್ಥ ಅದು ರೌಂಡ್ ಆಗಿದ್ರೆ ಮಾತ್ರ ಅಲ್ವಾ ಈ ಥರ ಕಂಪ್ಲೀಟ್ ರೌಂಡ್ ಹಾಕಿ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಅಲ್ಲಿಗೆ ಬರಲಿಕ್ಕೆ. ಅದರಿಂದ ಗೊತ್ತಾಗ್ತದೆ ಅರ್ಥ ಸ್ಫಿಯರ್ ಆಗಿದೆ, ಭೂಮಿ ಗೋಳಾಕಾರವಾಗಿದೆ ಅಂತ. ಇಲ್ಲಿ ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾರೆ, ಫರ್ಡಿನೆಂಟ್ ಮೇಗಲನ್ ಅಂತ. ಯಾರವರು? ಫರ್ಡಿನೆಂಟ್ ಮೇಗಲನ್. ಇವರು ಪೋರ್ಚುಗೀಸ್ನವರು, ಪೋರ್ಚುಗೀಸ್ನ ಅನ್ವೇಷಣೆಕಾರ. ಒಂದು ತನ್ನದೇ ಅಂತ ನೌಕೆ ಪಡೆಯನ್ನು ತಗೊಂಡು ಅವರು ಪ್ರಥಮ ಬಾರಿಗೆ ಕಂಪ್ಲೀಟ್ ಆಗಿ ಇದನ್ನ ರೌಂಡ್ ಹಾಕ್ತಾರೆ. ಅದಕ್ಕೆ ಫೇಮಸ್ ಆದವರು ಇವರು, ಫರ್ಡಿನೆಂಟ್ ಮೇಗಲನ್ ಅನ್ನೋರು. ಯಾವ ಸೆಂಚುರಿಲಿ? 16th ಸೆಂಚುರಿ, 1500+ ಇಯರಲ್ಲಿ. ಪ್ಲಸ್ ಯಾಕೆ ಬರೋದು ಅಂತಂದರೆ ಎಕ್ಸಾಕ್ಟ್ ಇಯರ್ ಅವಶ್ಯಕತೆ ಇಲ್ಲ. ಸೊ 16th ಸೆಂಚುರಿ ಅಥವಾ 1556 50s ಕಂಪ್ಲೀಟ್ ಒಂದು ರೌಂಡ್ ಹಾಕ್ತಾರೆ. ರೌಂಡ್ ಹಾಕಿ ಮುಗಿಸ್ತಾರೆ. ನೆಕ್ಸ್ಟ್, ಶಿಪ್ಸ್ ವಿಸಿಬಿಲಿಟಿ, ಸಮುದ್ರದಲ್ಲಿನ ಹಡಗಿನ ದೃಶ್ಯ.
ಈಗ ಇಷ್ಟು ಸಮುದ್ರ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲ ಸಮುದ್ರನೇ, ಇಲ್ಲಿ ತನಕನೂ ಸಮುದ್ರನೇ ಇದೆ. ಆ ಸಮುದ್ರದಲ್ಲಿ ನೀವು ಇಲ್ಲಿ ನಿಂತು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ, ಇದು ಪೂರ್ತಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ. ಆಮೇಲೆ ಇದು ಇಲ್ಲಿಂದ ಸ್ಟ್ರೇಟಾಗಿ ನೋಡಿದಾಗ ಇಷ್ಟೇ ಕಾಣಿಸೋದು, ಕಂಪ್ಲೀಟ್ ಹಡಕ್ಕೆ ಕಾಣಿಸ್ತದ ಇಲ್ಲ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದಾಗ ಇದು ಕಂಪ್ಲೀಟಾಗಿ ಕಾಣಿಸ್ತದೆ. ಮತ್ತೆ ಮುಂದಕ್ಕೆ ಹೋದಾಗ ಈ ಮೇಲಿನ ಪೋರ್ಷನ್ ಮಾತ್ರ ಕಾಣಿಸ್ತದೆ, ಆಮೇಲೆ ಕಾಣಿಸೋದೇ ಇಲ್ಲ. ಅದರ ಅರ್ಥ ಭೂಮಿ ಈ ಥರ ಇದ್ದಿದ್ರೆ ಇಲ್ಲಿ ನಿಂತು ನೋಡಿದಾಗ ಕಾಣಿಸ್ತಾ ಇರ್ತಿತ್ತು ಕಂಪ್ಲೀಟಾಗಿ. ಆದರೆ ಹೀಗಿರೋದ್ರಿಂದಾಗಿ ಇಲ್ಲಿ ನಿಂತು ನೋಡಿದಾಗ ಇಲ್ಲಿದ್ದಾಗ ಕಾಣಿಸೋದಿಲ್ಲ ಅಷ್ಟೊಂದು, ಇಲ್ಲಿದ್ದಾಗ ಅಷ್ಟೊಂದು ಕಾಣಿಸ್ತದೆ, ಅದೇ ಇಲ್ಲಿದ್ದಾಗ ಕಾಣಿಸ್ತದೆ. ಅದರ ಅರ್ಥ ಸ್ಫಿಯರ್ ಆಗಿದೆ ಅಂತ ಇದರಿಂದನೂ ಗೊತ್ತಾಗ್ತದೆ. ಇದು ಒಂದು ಎವಿಡೆನ್ಸ್. ನೆಕ್ಸ್ಟ್ ಎವಿಡೆನ್ಸ್, ಲೂನಾರ್ ಎಕ್ಲಿಪ್ಸ್, ಚಂದ್ರಗ್ರಹಣ. ಚಂದ್ರಗ್ರಹಣ ಯಾವಾಗ ಆಗ್ತದೆ ಇದನ್ನು ನಾವು ಡೀಟೇಲಾಗಿ ಓದ್ತೀವಿ. ಲೂನಾರ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್ ಎಲ್ಲ. ಇಲ್ಲಿ ಸದ್ಯಕ್ಕೆ ಎಷ್ಟಾಗ್ತದೆ ಅಷ್ಟು ಅರ್ಥ ಮಾಡ್ಕೊಳ್ಳೋ. ಇದು ಸನ್, ಇದು ಅರ್ತ್, ಇಲ್ಲಿ ಮೂನ್. ಅರ್ತ್, ಸನ್ ಮತ್ತು ಮೂನ್ ಮಧ್ಯೆ ಬಂದಿರೋದ್ರಿಂದಾಗಿ ಮೂನ್ಗೆ ಬೆಳಕು ಸಿಗ್ತಾ ಇಲ್ಲ. ಅದ್ರ ಬದಲಾಗಿ ಅರ್ಥದ್ದು ಶ್ಯಾಡೋ ಮೂನ್ ಮೇಲೆ ಬೀಳ್ತದೆ. ಬಿದ್ದಾಗ ಶ್ಯಾಡೋ ಯಾವ ಥರ ಇರ್ತದೆ? ಈಗ ಒಂದು ಮನುಷ್ಯ ಇಲ್ಲಿ ನಿಂತಿದ್ದಾನೆ ಅಂತಂದರೆ ಈ ಥರ ಇಲ್ಲಿ ಸನ್ ಇತ್ತು ಅಂತಂದರೆ ಈ ಮನುಷ್ಯ ಹೇಗಿದ್ದಾನೆ ಅದೇ ಥರ ಇಲ್ಲಿ ಹಿಂದೆ ಶ್ಯಾಡೋ ಬೀಳೋದಲ್ವಾ? ಅದೇ ರೀತಿ ಅರ್ಥದ ಶ್ಯಾಡೋ ಮೂನ್ ಮೇಲೆ ಬಿದ್ದಾಗ ಅರ್ಥ ಯಾವ ಶೇಪಲ್ಲಿದೆಯೇ ಅದೇ ಶೇಪಲ್ಲೇ ಶ್ಯಾಡೋ ಬೀಳ್ತದೆ. ಆವಾಗ ಅದಕ್ಕೆ ಚಂದ್ರಗ್ರಹಣ ಅಂತ ಕರಿತೀವಿ. ಆ ಚಂದ್ರನ ಮೇಲೆ ಬೀಳುವಂಥ ಅರ್ಥದ ಶ್ಯಾಡೋ ಸ್ಫೆರಿಕಲ್ ಆಗಿದೆ. ರೆಕ್ಟ್ಯಾಂಗಲ್ಲೋ ಸ್ಕ್ವೇರೋ ಆಗಿಲ್ಲ, ಟ್ರಯಾಂಗಲೋ ಇವೆಲ್ಲ ಏನಾಗಿಲ್ಲ, ಅದ್ರ ಬದಲಾಗಿ ವೃತ್ತಾಕಾರದಲ್ಲಿ ಬೀಳ್ತದೆ. ಸೊ ಅದು ಒಂದು ಎವಿಡೆನ್ಸ್ ಆಗ್ತದೆ ಅರ್ಥ ಸ್ಫಿಯರ್ ಆಗಿದೆ ಅನ್ನೋದಕ್ಕೆ. ನೆಕ್ಸ್ಟ್ ಎವಿಡೆನ್ಸ್, ಪ್ಲಾನೆಟರಿ ಬಾಡೀಸ್ ಆರ್ ಸ್ಫೆರಿಕಲ್. ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣುವುದು. ಈಗ ಆಕಾಶದಲ್ಲಿ ನಾವು ನೋಡಿದಾಗ ಸನ್ ಯಾವ ಥರ ಕಾಣ್ತಾನೆ? ರೌಂಡೇ ಕಾಣೋದಲ್ವಾ? ಚಂದ್ರ ಯಾವ ಥರ ಕಾಣ್ತಾನೆ? ಈ ಥರ. ಅಟ್ ಟೈಮ್ಸ್ ನಮಗೆ ಅರ್ಧ ಚಂದ್ರನೂ ಕಾಣಿಸ್ತಾನೆ, ಅದಕ್ಕೆ ರೀಸನ್ ಬೇರೆ ಇದೆ. ಬಟ್ ಕಂಪ್ಲೀಟ್ ಪೂರ್ಣಿಮಾ ಇದ್ದಾಗ ರೌಂಡಾಗೆ ಕಾಣೋದಲ್ವಾ ಮೂನ್. ಸೊ ಅದರ ಅರ್ಥ ಮೂನ್ ಕೂಡ ರೌಂಡಲ್ಲಿದ್ದಾನೆ, ಸನ್ ಕೂಡ ಎಲ್ಲವೂ ರೌಂಡ್ ಆಗಿರುವಾಗ ಅರ್ಥ ಮಾತ್ರ ಯಾಕೆ ರೆಕ್ಟ್ಯಾಂಗಲ್ ಸ್ಕ್ವೇರ್ ಆಗಿರ್ತದೆ? ಅದು ಸ್ಫಿಯರ್ ಕೂಡ ಸ್ಫಿಯರ್ ಆಗಿರ್ಬೇಕಲ್ವಾ? ಸೊ ಅದು ಒಂದು ಎವಿಡೆನ್ಸ್ ಆಗ್ತದೆ. ಪ್ಲಾನೆಟರಿ ಬಾಡೀಸು ಸ್ಫೆರಿಕಲ್ ಆಗಿರೋದ್ರಿಂದಾಗ ನಾವು ಏನು ಅಸ್ಯೂಮ್ ಮಾಡ್ಕೊಳ್ತೀವಿ ಅಂತಂದರೆ ಅರ್ಥ ಕೂಡ ಸ್ಫಿಯರ್ ಆಗಿರ್ಬೋದು ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎವಿಡೆನ್ಸ್ ಏನು? ಸನ್ರೈಸ್ ಮತ್ತು ಸನ್ಸೆಟ್. ಲೆಟ್ಸ್ ಟೇಕ್ ಅರ್ತ್ ಫ್ಲಾಟ್ ಆಗಿದೆ ಅಂತ ತಿಳ್ಕೊಳ್ಳೋ. ಈ ಥರ ಇಲ್ಲ, ಈ ಥರ ಎಲ್ಲರೂ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಳ್ಳೋ. ಇಲ್ಲಿ ಅಮೇರಿಕಾದವ್ರು ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ, ಇಂಡಿಯಾದವ್ರು ಇಲ್ಲಿದ್ದಾರೆ, ನೆಕ್ಸ್ಟ್ ಜಪಾನ್ದವ್ರು ಇಲ್ಲಿದ್ದಾರೆ ಅಂತ. ಸನ್ರೈಸ್ ಸನ್ಸೆಟ್ ಹೀಗಿದ್ದಾಗ ಆದರೆ ಎಲ್ಲರಿಗೂ ಒಂದೇ ಟೈಮ್ ಸನ್ರೈಸ್ ಒಂದೇ ಟೈಮ್ ಸನ್ಸೆಟ್ ಆಗ್ತದೆ. ಅದೇ ಸ್ಫೆರಿಕಲ್ ಆಗಿರೋದ್ರಿಂದಾಗಿ ಇಲ್ಲಿಯವರೆಗೆ ಬೇರೆ ಟೈಮು, ಇಲ್ಲಿಯವರೆಗೆ ಬೇರೆ ಟೈಮು, ಇಲ್ಲಿಯವರೆಗೆ ಬೇರೆ ಟೈಮು. ಸ್ಫೆರಿಕಲ್ ಆಗಿರೋದ್ರಿಂದ ಇಲ್ಲಿಯವರೆಗೆ ಸನ್ ಬೇರೆ ಟೈಮ್ ಕಾಣಿಸ್ತಾನೆ, ಇಲ್ಲಿಯವರೆಗೆ ಸನ್ ಬೇರೆ ಟೈಮು, ಇಲ್ಲಿಯವರೆಗೆ ಸನ್ ಬೇರೆ ಟೈಮ್ ಕಾಣಿಸ್ತಾನೆ. ಸೊ ಇದು ಕೂಡ ಏನು ಹೇಳ್ತದೆ? ಸೂರ್ಯಾಸ್ತ ಸೂರ್ಯೋದಯ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ದೇಶದವ್ರಿಗೆ ಕಾಣೋದ್ರಿಂದಾಗಿ ಅರ್ಥ ಸ್ಫಿಯರ್ ಆಗಿದೆ ಅಂತ ಕೂಡ ಎವಿಡೆನ್ಸ್ ಸಿಗ್ತದೆ. ಇನ್ನು ನೆಕ್ಸ್ಟ್ ಎವಿಡೆನ್ಸ್ ಏನು? ಏರಿಯಲ್ ಫೋಟೋಗ್ರಾಫರ್ಸ್ ಅಥವಾ ವೈಮಾನಿಕ ಉಪಗ್ರಹಗಳಿಂದ ತೆಗೆದಂಥ ಛಾಯಾಚಿತ್ರ. ವೈಮಾನಿಕ ವಿಮಾನ ಮೇಲನೋ ಅಥವಾ ಸೆಟಲೈಟ್ಸ್ ಮುಖಾಂತರನೋ ಭೂಮಿದು ಫೋಟೋ ತೆಗೆದಾಗ ಫೋಟೋ ಯಾವ ಥರ ಬಂದಿದೆ? ಈ ಥರ ಬಂದಿದೆ, ಸ್ಫೆರಿಕಲ್ ಶೇಪಲ್ಲಿ. ಈ ಥರ ಬಂದಿಲ್ಲ. ಈಗ ಚಂದ್ರಯಾನ ಕಳಿಸಿದ್ದೀವಿ ನಾವು ಸೆಟಲೈಟ್, ಅದರಿಂದನೂ ಮಾಮ್ ಅಂತ ಕಳಿಸಿದ್ದೀವಿ, ಮಾರ್ಸ್ ಆರ್ಬಿಟರ್ ಮಿಷನ್ ಮಂಗಳ ಗ್ರಹಕ್ಕೆ. ಅವು ಎರಡರಿಂದ ಸೆಟಲೈಟ್ಸ್ ಯೂಸ್ ಮಾಡಿಕೊಂಡು ಫೋಟೋ ತೆಗೆದಾಗ ಆ ಗ್ರಹಗಳಿಂದ ಸೆಟಲೈಟ್ ಇಟ್ಟು ಅಲ್ಲಿಂದ ಫೋಟೋ ತೆಗೆದಾಗ ಭೂಮಿದು ಅರ್ಥ ಈ ಥರ ಪಿಕ್ಚರ್ ಬಂದಿದೆ. ಅದು ಕೂಡ ಒಂದು ಎವಿಡೆನ್ಸ್ ಆಗಿ ತಗೊಳ್ಬೋದು ಅರ್ಥ ಸ್ಫಿಯರ್ ಆಗಿರೋದಕ್ಕೆ. ಸೊ ಒಟ್ಟಾರೆ ನಾವು 6 ಎವಿಡೆನ್ಸಸ್ನ ನೋಡಿದ್ದೀವಿ ಅರ್ಥ ಸ್ಫಿಯರ್ ಆಗಿರೋದಕ್ಕೆ. ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಭೂಮಿಯ ಗಾತ್ರ ನೋಡುವ. ಭೂಮಿಯ ಗಾತ್ರ ಎಷ್ಟಿದೆ ಅಂತ, ಅರ್ಥದ ಸೈಜ್ ಒಟ್ಟಾರೆ ವೈಸ್ ಮಾಡೋದಾದರೆ ಇವತ್ತೇನೇನು ನೋಡಿದ್ದೀವಿ? ಜಿಯೋಗ್ರಫಿದು ಇಂಟ್ರಡಕ್ಷನ್ ನೋಡಿದ್ದೀವಿ. ಜಿಯೋಗ್ರಫಿ ಅಂದರೆ ಏನು, ಯಾರು ಎರಾತೋಸ್ಥೆನ್ಸ್ ಕಾಯಿನ್ ಮಾಡಿರೋದು, ಅಲೆಕ್ಸಾಂಡರ್ ವಾನ್ ಹುಂಬರ್ಟ್ ಅವರು ಮಾಡರ್ನ್ ಜಿಯೋಗ್ರಫಿದು ಫಾದರ್ ಆಗಿರೋದು, ಎರಾತೋಸ್ಥೆನ್ಸ್ ಅವರು ಫಾದರ್ ಆಫ್ ಜಿಯೋಗ್ರಫಿ ಆಗಿರೋದು. ಅದರ ನಂತರ ನಾವೇನು ನೋಡಿದ್ವಿ? ಜಿಯೋಡಿಸಿ ಅನ್ನೋ ಕಾನ್ಸೆಪ್ಟ್ ನೋಡಿದ್ವಿ. ಅರ್ಥದ ಶೇಪ್ ಡಿಸೈಡ್ ಮಾಡಲಿಕ್ಕೆ ಯೂಸ್ ಮಾಡೋಂಥದ್ದು. ಅರ್ಥ ಶೇಪ್ ಪರ್ಫೆಕ್ಟ್ ಸ್ಫಿಯರ್ ಅಲ್ಲ, ಅದು ಆಬ್ಲೇಟ್ ಸ್ಫಿರಾಯ್ಡು ಅಂತ ಹೇಳ್ತವ್ರು ಫಸ್ಟ್ ಯಾರು? ಸರ್ ಐಸಾಕ್ ನ್ಯೂಟನ್ ಅವರು. ಅದರದ್ದು ಪ್ರೂಫ್ ಕೂಡ ನೋಡಿದ್ವಿ ನಾವು ಜಿಯೋಡಿಸಿ ಕಾನ್ಸೆಪ್ಟಲ್ಲಿ. ಇಕ್ವಿಟೋರಿಯಲ್ ಡಯಾಮೀಟರ್ ಹೇಗೆ ಪೋಲಾರ್ ಡಯಾಮೀಟರ್ಗಿಂತ ಹೆಚ್ಚಾಗಿರೋದು, ಸೆಂಟ್ರಿಫ್ಯೂಗಲ್ ಫೋರ್ಸ್ದಿಂದ ಇಕ್ವಿಟೋರಿಯಲ್ ಲೈನ್ ಬಲ್ಜ್ ಆಗಿರೋದು, ಪೋಲಾರ್ ಡಯಾಮೀಟ್ರಲ್ಲಿ ಚಪ್ಪಟೆ ಆಗಿರೋದು, ಅದನ್ನು ಕೂಡ ನೋಡಿದ್ವಿ. ಸೊ ಆ ಡಿಫ್ರೆನ್ಸ್ ಎಷ್ಟಿದೆ, ಆ್ಯಕ್ಚುಯಲ್ ಡಯಾಮೀಟರ್ಸ್ 2 ಕಡೆ ಎಷ್ಟಿದ್ದಾವೆ, ಸೊ ಇವೆಲ್ಲ ನೋಡಿದ್ವಿ. ನೆಕ್ಸ್ಟು ಎವಿಡೆನ್ಸ್ ನೋಡಿದ್ವಿ ಅರ್ಥ ಸ್ಫಿಯರ್ ಆಗಿರೋದಕ್ಕೆ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಮಾಡಿರೋದು. ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಡೈರೆಕ್ಷನ್ನ ಇನ್ನೂ ಸ್ವಲ್ಪ
ಅರ್ಧದ್ದು ಸೈಜ್ ನೋಡುವ, ಗಾತ್ರ. ಅದರ ನೆಕ್ಸ್ಟ್ ಡೈರೆಕ್ಷನ್ಸ್, ಸ್ವಲ್ಪ ಮ್ಯಾಪ್ ಕೂಡ ನೋಡುವ, ಅದರಲ್ಲಿ ಕಾಂಟಿನೆಂಟ್ ಮತ್ತು ಓಷಿಯನ್ಸ್ನ. ಅದರ ನೆಕ್ಸ್ಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಮುಗಿಸ್ಕೊಳ್ಳೋ. ಇವತ್ತಿನ ಕ್ಲಾಸ್ ಅರ್ಥ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ದಿ ಚಾನಲ್. ಏನಾದರೂ ಡೌಟ್ ಇದ್ದರೆ ಇವತ್ತಿನ ಕ್ಲಾಸಿಂದು ಇವತ್ತೇ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ಎಂಗೇಜ್ ಆಗಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಇವತ್ತು ಸ್ವಲ್ಪ ಕ್ಲಾಸು ಲೆಂತಲ್ಲಾಗಿದೆ ಅನ್ನಿಸ್ತದೆ, ಆದರೆ ಇವತ್ತಿನ ಕ್ಲಾಸ್ನ ಇವತ್ತೇ ಮುಗಿಸ್ಕೊಡಿ. ರನ್ನಿಂಗ್ ನೋಟ್ಸ್ ಮಾಡ್ತಾ ಹೋಗಿ, ಇಲ್ಲಾಂದರೆ ಆಮೇಲೆ ಕಷ್ಟ ಆಗ್ತದೆ. ಏನೇ ಡೌಟ್ ಇದ್ದರೂ ಒಬ್ರಿಗೊಬ್ರು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸ್ವಲ್ಪ ಕಮೆಂಟ್ ಸೆಕ್ಷನ್ನ ಹೆಚ್ಚು ಬಳಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೆಂಡಿಂಗ್ ಯೋರ್ ವ್ಯಾಲ್ಯೂಯಬಲ್ ಟೈಮ್ ಆನ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್. Thank you once again and have a great day.